ಇದರ ಪೂರ್ತಿ ಮ್ಯಾನೇಜ್ಮೆಂಟ್ ಅನ್ನು ವಹಿಸಿಕೊಂಡಿದ್ದು KSCA. ಈಗ ಅವ್ರ ಮೇಲೆ ಕೇಸ್ ದಾಖಲಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸರಿಗೆ KSCA ಮೇಲೆ ಸಾಫ್ಟ್ ಕಾರ್ನರ್ ಯಾಕೆ? 11 ಜನ ಸತ್ರು ಕೂಡ ಯಾಕೆ FIR ಹಾಕಿಲ್ಲ? ಅವ್ರ ಮೇಲೆ ಕೇಸ್ ಯಾಕೆ ಮಾಡಿಲ್ಲ? ಯಾಕೆ ಅಂತ ಸಾಫ್ಟ್ ಕಾರ್ನರ್ ಯಾಕೆ? ಯಾರ ಒತ್ತಡಕ್ಕೆ ಮಣಿತಾ ಇದ್ದೀರಾ ನೀವು? ಯಾರು ಪ್ರೆಷರ್ ಆಗ್ತಾ ಇದ್ದಾರೆ ನಿಮ್ಗೆ? ಸ್ಟೇಡಿಯಂ ಬಳಿ ನಿನ್ನೆ 11 ಜನ ಸತ್ರಲ್ಲ, ಇನ್ನೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಯಾಕೆ? ಈ ಕಡೆ ರಾಜಕಾರಣಿಗಳು ಅಥವಾ ಆಡಳಿತ ಪಕ್ಷದಲ್ಲಿರೋರು ತಪ್ಪಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ, ಇಲ್ಲ ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ರಲ್ಲ KSCA ಅವರು, ಅವ್ರದ್ದು ಪ್ರಾಬ್ಲಮ್, ಅವ್ರ ತಪ್ಪ, ಹಾಕಿ ಕೇಸ್. ಯಾಕೆ ಇಲ್ಲಿ ತನಕ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ? KSCA ಅಟ್ಟರ್ ಫ್ಲಾಪ್ ಆಗಿದೆ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡೋದ್ರಲ್ಲಿ. ಟಿಕೆಟ್ ವಿಚಾರದಲ್ಲಿ ಗೊಂದಲ ಮೂಡಿಸಿದ್ರು. ಫ್ರೀ ಟಿಕೆಟ್ ಅಂದ್ರು, ಅದಕ್ಕೂ ಮುಂಚೆ ಆನ್ಲೈನ್ ಟಿಕೆಟ್ ಅಂದ್ರು, ಮತ್ತೊಂದು ಮಗದೊಂದು ಟಿಕೆಟ್ ವಿಚಾರದಲ್ಲಿ ಗೊಂದಲ ಮೂಡಿಸಿದ್ರು. ಸ್ಟೇಡಿಯಂನಲ್ಲಿ 12 ಗೇಟ್ ಇದಾವೆ, ಓಪನ್ ಮಾಡಿದ್ದು ಬರೀ 3 ಗೇಟ್. ಲಕ್ಷಾಂತರ ಜನ ನಿಂತಿದ್ರು. ಒಂದೇ ಒಂದು ಗೇಟ್ ಓಪನ್ ಮಾಡಿದ್ಯಾಕೆ? ಇಲ್ಲ, ಒಂದು ಗೇಟ್ ಅಲ್ಲ, 3 ಗೇಟ್ ಓಪನ್ ಮಾಡಿದ್ರು. ಇರೋ 12 ಗೇಟಲ್ಲಿ ಒಟ್ಟು 3 ಗೇಟ್ ಓಪನ್ ಆಗಿತ್ತು. KSCA ಅಲರ್ಟ್ ಆಗಿದ್ದಿದ್ರೆ ಈ ರೀತಿ ಆಗ್ತಾನೆ ಇರ್ತಾ ಇರ್ಲಿಲ್ಲ. ಏಕಾಏಕಿ ಒಮ್ಮೆಲೆ ಗೇಟ್ ಓಪನ್ ಮಾಡಿದ್ರೆ ಡ್ಯಾಮಲ್ಲಿ ನೀರು ಫುಲ್ ತುಂಬಿರುತ್ತೆ. ಏಕಾಏಕಿ ಓಪನ್ ಮಾಡಿದ್ರೆ ಪ್ರೆಷರ್ ಹೇಗಿರುತ್ತೆ ಹೇಳಿ? ಹಾಗೆ ಆಗಿರೋದಿಲ್ಲ. ಈಗ KSCA ವಿರುದ್ಧ ಯಾಕೆ ಸರ್ಕಾರ ಮತ್ತು ಪೊಲೀಸರು ಮಾತಾಡ್ತಾ ಇಲ್ಲ? ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈ ಸಾವಿಗೆ ಹೊಣೆ ಯಾರು? ಜವಾಬ್ದಾರಿ ಯಾರು? ಈ ಸಾವುಗಳು ನಿಜಕ್ಕೂ ನ್ಯಾಯನಾ? ಯಾರು ಹೊತ್ಕೊಳ್ತೀರಿ ಜವಾಬ್ದಾರಿನ? KSCA ನಿಮಗೆ ಬರ್ಲಿಲ್ಲ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಕ್ಕೆ ಅಂದ್ರೆ ಯಾಕೆ ಹೋದ್ರಿ ಮುಂದಕ್ಕೆ? ಹಾಗಾದ್ರೆ ಅಂಡ್ ಅವ್ರ ಪರ್ಮಿಷನ್ ಕೇಳಿದ ತಕ್ಷಣ ಸರ್ಕಾರ ಹಿಂದೆ ಮುಂದೆ ನೋಡದೆ ನೀವು ಹೆಂಗ್ ಪರ್ಮಿಷನ್ ಕೊಟ್ರಿ? ನಮ್ಮಲ್ಲಿ ಬೆಂಗಳೂರಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳ ನಂಬರ್ಸ್ ನಿಮಗೆ ಗೊತ್ತಿರ್ಲಿಲ್ವಾ? RCB ಫ್ಯಾನ್ಸ್ ನ ಕ್ರೌಡ್ ಹೇಗ್ ಸೇರುತ್ತೆ ಅನ್ನುವಂತಹ ಅಂದಾಜು ಇರ್ಲಿಲ್ವಾ? ಅಥವಾ ಅಷ್ಟೊಂದು ಬ್ರೈನ್ಲೆಸ್ ಆಗಿ ಯಾಕೆ ವರ್ತಿಸಿದ್ರಿ? ಕಾಲ್ ತುಳಿತ ಆಗಿದ್ದಷ್ಟೇ ಅಲ್ಲ, ಉಸಿರಾಡಕ್ಕೆ ಗಾಳಿ ಅಥವಾ ಆಕ್ಸಿಜನ್ ಸಿಗದೆ ಜನ ಸತ್ರು. ಬ್ಲಡ್ ಫ್ಲೋ ಆಗ್ಲಿಲ್ಲ, ಹಾರ್ಟ್ ನಿಂತಲೇ ನಿಂತ್ಕೊಳ್ತು, ಶ್ವಾಸಕೋಶಕ್ಕೆ ಆಕ್ಸಿಜನ್ ಪೂರೈಕೆ ಆಗ್ಲಿಲ್ಲ, ಸತ್ರು ಜನ, ಸತ್ರು. ಈಗ ಉತ್ತರ ಯಾರು ಕೊಡ್ತಾರೆ? ಇಂತಹ ಅವಿವೇಕತನದ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ ಯಾಕೆ? ಇಷ್ಟೊಂದು ಆತುರ ಏನಿತ್ತು? 18 ವರ್ಷ ಆಗಿತ್ತು ಕಪ್ ತಗೊಳ್ದೆ, ನಾವು ತಗೊಂಡಿರಲಿಲ್ಲ. ಮೊದಲನೇ ಬಾರಿ ಕಪ್ಪನ್ನು ತಗೊಂಡ್ವಿ. ಆ 18 ಗಂಟೆನೂ ಆ ಕಾರ್ಯಕ್ರಮವನ್ನು ಉಳಿಸ್ಕೊಳ್ಳೋ ಅಥವಾ ಆ ಒಂದು ಜೋಶನ್ನು ಉಳಿಸ್ಕೊಳ್ಳುವ, ಸಂಭ್ರಮಾಚರಣೆ ಉಳಿಸ್ಕೊಳ್ಳೋ ಯೋಗ್ಯತೆ ಇರ್ಲಿಲ್ವಲ್ಲ ನಿಮ್ಗೆ? 18 ಗಂಟೆನೂ ಉಳ್ಕೊಳ್ಳಿಲ್ಲ. ಅದು ಯಾರ ಮನ್ಸಲ್ಲಿದೆ? RCB ಈ ಸಲ ಕಪ್ ಗೆಲ್ತು ಅನ್ನುವಂತಹ ಖುಷಿ ಯಾರ್ದಾದ್ರೂ ಮನೆಯಲ್ಲಿ ಇದೆಯಾ? ಕಂಡಿದೀವ ನಾವು? ಅವಿವೇಕತನದ ಒಂದು ಪ್ರದರ್ಶನ ಅಷ್ಟೇ ಇದು. ಈಗ್ಲೇ ಆಗ್ಬಿಡ್ಬೇಕು. ಏನಾಯ್ತು? 11 ಜನ ಸಾವನ್ನಪ್ಪಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಮರ್ಯಾದೆ ಹೋಯ್ತು ರಾಜಧಾನಿದು. ಮೊದಲನೇ ಬಾರಿ ಕಪ್ ಗೆದ್ರು, ಬಹಳ ಸಂತಸ ಆಯ್ತು, ಎಲ್ಲವೂ ಸರಿ. ಒಂದು ಪ್ಲಾನ್ ಇಲ್ಲದ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ಯಾ ಯಾಕೆ ಕಾರ್ಯಕ್ರಮವನ್ನ? ಟಿಕೆಟ್ ಕೊಡೋ ವಿಚಾರದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ರು. 2 ಕಡೆ ಪ್ರೋಗ್ರಾಮ್, ಒಂದು ವಿಧಾನಸೌಧದಲ್ಲಿ, ಮತ್ತೊಂದ್ ಕಡೆ ಇಲ್ಲಿ. ಪೊಲೀಸರು ಎಲ್ಲಿ ಅಂತ ಸಾಕಾಗ್ತಾರೆ. ಪೊಲೀಸರೇ ಕಾಣಿಸ್ತಾ ಇರ್ಲಿಲ್ಲ ಕ್ರೌಡ್ ಅಲ್ಲಿ. ಸಾಕಾಗುತ್ತೆ 2 ಕಡೆ ಪ್ರೋಗ್ರಾಮ್ ನೀವು ಆರ್ಗನೈಸ್ ಮಾಡಿದ್ರೆ. ವಿಧಾನಸೌಧದಲ್ಲಿ ಈ ಮಿನಿಸ್ಟರ್ಗಳ ಹೆಂಡತಿ, ಸೊಸೆ ಅಂದ್ರು, ಅಳಿ ಅಂದ್ರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ಕರ್ಕೊಂಡ್ಬಂದು ಫೋಟೋ ಶೂಟು. ಅಲ್ಲಿ ಭದ್ರತೆ ಕೊಡ್ತಾರಾ? ಅಥವಾ ಲಕ್ಷಾಂತರ ಜನ ಫ್ಯಾನ್ಸ್ ಸೇರಿದ್ರಲ್ಲ, ಇಲ್ಲಿ ಕಾಲ್ ತುಳಿತ ಆಗ್ತಾ ಇತ್ತಲ್ಲ, ತಳ್ಳಾಟ ನೂಕಾಟ ಆಗ್ತಾ ಇತ್ತಲ್ಲ, ಅಲ್ಲಿಗೆ ಭದ್ರತೆ ಕೊಡ್ತಾರಾ? ಅಟ್ಲೀಸ್ಟ್ ಬೇರೆ ಹೊರಗಡೆಯಿಂದ ಪೊಲೀಸರನ್ನ ಕರ್ಕೊಳ್ಳೋಕೆ ಅಥವಾ NDRF ಮತ್ತೊಂದು ಸಿಬ್ಬಂದಿಗಳನ್ನ ಕರೆಸ್ಕೊಳ್ಳೋಕೆ ಟೈಮು ಕೊಡ್ಲಿಲ್ಲ. ಪೊಲೀಸರ ಹತ್ರ ಒಂದು ಮಾತು ಕೇಳಲಿಲ್ಲ. ಜಸ್ಟ್ ಆರ್ಡರ್ ಮಾಡಿದ್ರಿ. ಪರಿಣಾಮ ಏನಾಯ್ತು? ಆರ್ಡರ್ ಮಾಡಿದ್ರಿ ಪೊಲೀಸರಿಗೆ, ಪ್ರೋಗ್ರಾಮ್ ಇದೆ, ರೆಡಿ ಮಾಡ್ಕೊಳ್ಳಿ ಅಂತ, ಭದ್ರತೆ ರೆಡಿ ಮಾಡ್ಕೊಳ್ಳಿ ಅಂತ. ಆಗತ್ತಾ? ನೋಡಿ ಅಲ್ಲಿ ಜನಸಾಗರ ನೋಡ್ರಿ ಅಲ್ಲಿ. ಈಗ ಆಲ್ರೆಡಿ ನಿಮ್ಮಲ್ಲಿ ಆಕ್ರೋಶ, ಕೋಪ ಎಲ್ಲವೂ ಮಿತಿ ಮೀರಿರುತ್ತೆ ಈ 11 ಸಾವಿಗೆ. ಬಟ್ ಅದರ ಜೊತೆಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಈಗೇನು ನೀವು ನೋಡ್ತಾ ಇದ್ದೀರಿ, ಮೈ ಜುಮ್ ಅನ್ನಿಸುವಂತಹ ಸನ್ನಿವೇಶ, ಎಲ್ಲಿ ನೋಡಿದ್ರು ಕ್ರೌಡ್. ಇದು ಯಾವಾಗಿಂದ ಗೊತ್ತಾ? ಈ ಸಾವಾಯ್ತಲ್ಲ, ಅದಕ್ಕಿಂತ ಮುಂಚೆದಲ್ಲ, ಸಾವಾದ ನಂತರ ನಡೆದಿರುವ ಸೆಲೆಬ್ರೇಷನ್. ಯಾರು ಹೊಣೆ ಹಾಗಾದ್ರೆ? ಮನಸ್ಸು ಹೆಂಗ್ರಿ ಬಂತು? ಡಿಬೇಟ್ ಅಲ್ಲೂ ಅದನ್ನೇ ಕೇಳಿದ್ದು ನಾನು. 2-3 ಮೂವರು ಆಲ್ರೆಡಿ ಸಾವನ್ನಪ್ಪಿದ್ರು.
ಆದ್ರೂ ಕೂಡ ಒಳಗಡೆ ಮೈಕನ್ನ ಆ ಕಪ್ಪನ್ನ ಇಟ್ಕೊಂಡು ಶೋ ಆಫ್ ಮಾಡಿದ್ದೇನೋ, ಮುತ್ತಿಟ್ಟಿದ್ದೇನೋ, ಆ ಸೆಲೆಬ್ರಿಟಿಗಳ ಯಾರು ಕ್ರಿಕೆಟ್ ಪ್ಲೇಯರ್ಸ್ ಇದ್ರು ಅವ್ರನ್ನ ಮೆರವಣಿಗೆ ಮಾಡಿಸಿದ್ದೇನೋ, ಮನ್ಸ್ ಹೆಂಗ್ ಬಂತು? ಹೊರಗಡೆ ಜನ ಉಸಿರುಗಟ್ಟು ಸತ್ತಿದ್ದಾರೆ. ನಿಮ್ಮ ಅನ್ಪ್ಲಾನ್ಡ್ ಕಾರ್ಯಕ್ರಮಕ್ಕೆ ಸತ್ತಿದ್ರು ಜನ. 30-35 ಜನ ಬೆನ್ಮೂಳೆ ಎಲ್ಲ ಮುರ್ಕೊಂಡಿದ್ರು. ಅದ್ರ ನಡುವೆ ಇಂತಹ ಕ್ರ್ಯಾಕರ್ಸ್ ನ ಬಸ್ಟ್ ಮಾಡೋದು, ಕೂಗೋದು, ಒಂದು ಜೈಕಾರ ಕೂಗೋದು, ಸೆಲೆಬ್ರೇಷನ್ ಮಾಡೋದು, ಮನಸ್ಸು ಹೆಂಗ್ರಿ ಬಂತು ನೋಡಿ. ಇಲ್ಲಿ ಜನಸಾಗರ ನೋಡಿ, ನಾನು ಹೇಳಿದ್ನಲ್ಲ, ಒಂದು ಇಡೀ ಅಕ್ಕಿ ತಗೊಂಡು ಮೇಲೆ ಉಗ್ಗಿದ್ರೆ ಅಥವಾ ಎರ್ಚಿದ್ರೆ ಒಂದೇ ಒಂದು ಅಕ್ಕಿ ಕಾಳು ಕೆಳಗ್ ಬೀಳೋಕ್ ಜಾಗ ಇರ್ಲಿಲ್ಲ. ಅಷ್ಟರ ಪ್ರಮಾಣದಲ್ಲಿ ಜನ ಸೇರಿದ್ರು. ಬಟ್ ಅವ್ರೇನ್ ಹೇಳ್ತಾರೆ, ನಿರೀಕ್ಷೆಗಿಂತ ಮೀರಿ ಜನ ಸೇರಿದ್ರು. ಎಲ್ಲಿ ನಿರೀಕ್ಷೆ? ನಿಮಗೆ ಬ್ರೈನ್ ಲೆಸ್ ಆಗಿದ್ರಿ ಅನ್ಕೊಳ್ಳಿ, ನಿರೀಕ್ಷೆ ಮೀರಿ ಜನ ಹೆಂಗ್ ಸೇರ್ತಾರೆ? ಸೋತಾಗ್ಲೇ ಬಿಟ್ಕೊಟ್ಟಿಲ್ಲ RCBನ, ಇನ್ ಕಪ್ ಗೆದ್ದಾಗ ಬಿಟ್ಕೊಡ್ತಾರ? ಸಾಮಾನ್ಯ ಪ್ರಜ್ಞೆ ಅಲ್ವಾ? ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ? ಹಾಗಾದ್ರೆ ಬೇರೆ ಎಲ್ಲೆಲ್ಲೋ ಬೊಬ್ಬೆ ಹೊಡಿತಿರಲ್ಲ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇದೆಯೇನೋ ಹಂಗಾದ್ರೆ? ಚಿನ್ನಸ್ವಾಮಿ ಸ್ಟೇಡಿಯಂನ ಚಿತ್ರಣ ಗಮನಿಸ್ತಾ ಇದ್ದೀರಿ. ಆ ಡ್ರೋನ್ ವಿಜುವಲ್ಸ್ ನಿಮಗೆ ಅನಿಸ್ಬಹುದು. ಜನ ನೋಡ್ರಿ ಎಲ್ಲಿ ತನಕ ಯಾವ ಪ್ರಮಾಣದಲ್ಲಿ ಸೇರಿದ್ದಾರೆ ಅಂತ. ನಿಮಗೆ ಯಾರು ಹೇಳಿದ್ರು ಉಚಿತ ಟಿಕೆಟ್ ಕೊಡಿ ಅಂತ ಹೇಳಿದ್ಯಾರು? ಉಚಿತ ಟಿಕೆಟ್ ಕೊಟ್ಟಿದ್ದಕ್ಕೆ ತಾನೇ ಜನ ಹಿಂಗ್ ಸೇರಿದ್ದು. 12 ಗೇಟ್ ಇದೆ, 3 ಗೇಟ್. ಇನ್ ಉಳಿದಿದ್ದ ಅಷ್ಟು ಗೇಟಿಗೆ ಪೂಜೆ ಮಾಡ್ತಾ ಇದ್ರ? ಹೂವಿನರ ಹಾಕಿದ್ರ? ಯಾರಿಗ್ ಬಿಟ್ಟಿದ್ರಿ ಅದನ್ನ? ಪೊಲೀಸರು ಇರೋದೇ 3, ಮತ್ತೊಂದು ವಿಧಾನಸೌಧದಲ್ಲಿ ಒಂದ್ ಕಡೆ ಸೆಲೆಬ್ರೇಷನ್ ಅಂತ, ಇಲ್ಲೊಂದ್ ಕಡೆ ಸೆಲೆಬ್ರೇಷನ್ ಅಂತ. 20 ಕಡೆ ಮಾಡ್ಬಿಡಿ, ಅಗತ್ಯ ಏನಿತ್ತು? 11 ಜನ ಸತ್ರು. ಕೊನೆಯದಾಗಿ 10 ಲಕ್ಷ ರೂಪಾಯಿ ಪರಿಹಾರ ಅಂದ್ರೆ ಕೈ ತೊಳ್ಕೊಂಡ್ರಿ. ಕಾರಣ ಯಾರು ಹಾಗಾದ್ರೆ? ಅವ್ರ ಮನೆ ಮಕ್ಳನ್ನ ತಂದು ಕೊಡ್ತೀರಾ ನೀವು? ಜನಸಾಗರವನ್ನ ಗಮನಿಸ್ತಾ ಇದ್ದೀರಿ ನೀವು. ಡ್ರೋನ್ ವಿಜುವಲ್ ನೋಡಿ, ಇಲ್ಲಿ ಬಹಳ ಅತ್ಯಂತ ದುಃಖ ಮತ್ತು ಕೋಪ ತರಿಸುವಂತಹ ವಿಚಾರ ಮತ್ತೊಂದು ಏನು ಅಂದ್ರೆ, ಹೊರಗಡೆ ಜನ ಆಲ್ರೆಡಿ ಸಾಯ್ತಾ ಇದ್ರು ಕಾರ್ಯಕ್ರಮ ಆರಂಭ ಆಗಕ್ಕಿಂತ ಮುಂಚೆ. ವಿಚಾರ ಗೊತ್ತಿದ್ದು ತಿಳಿದು ಕೂಡ ಸ್ಟೇಡಿಯಂ ಒಳಗೆ ಪ್ರೋಗ್ರಾಮ್ ಮಾಡಿದ್ದಾರೆ, ಕಪ್ ಇಟ್ಕೊಂಡು ಶೋ ಆಫ್ ಮಾಡಿದ್ದಾರೆ. ನಮ್ಮ ಸಚಿವರುಗಳು ಕೂಡ ಅದ್ರಲ್ಲಿದ್ರು. ಮನ್ಸ್ ಹೆಂಗ್ ಬಂತು ನಿಮ್ಗೆ? ಹೊರಗಡೆ ಸತ್ತಿದ್ದಾರೆ, ಸಾಯ್ತಾ ಇದ್ದಾರೆ, ಬೆನ್ಮೂಳೆ ಮುರ್ಕೊಂಡಿದ್ದಾರೆ, ಉಸಿರುಗಟ್ಟಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ, ಕೈಕಾಲು ಮುರ್ಕೊಳ್ತಾ ಇದ್ದಾರೆ. ಒಳಗಡೆ ನೀವು ರ್ಯಾಲಿ ಮಾಡ್ತೀರಿ, ಶೋ ಆಫ್ ಮಾಡ್ತೀರಿ, ಮೈಕ್ ಇಟ್ಕೊಂಡು ಕಪ್ ಇಟ್ಕೊಂಡು ಹಿಂಗ್ ಎತ್ತು ತೋರಿಸ್ತೀರಿ ಅಂದ್ರೆ ಮನ್ಸ್ ಹೆಂಗ್ರಿ ಬಂತು ನಿಮ್ಗೆ?